ಈಗಾಗಲೇ ಹೇಳಿದೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಉಳಿದೆಲ್ಲ ವಿರೋಧ ಪಕ್ಷ ನಾಯಕರು ಕೂಡ ಮೋದಿಯವ್ರ ಜೊತೆಗೆ ನಾವಿದ್ದೇವೆ ಅನ್ನೋಂಥ ಮಾತು ಹೇಳಿ ತುಂಬ ಸಂತೋಷ. ಆದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯನವರು ಕೂಡ 10 ಲಕ್ಷ ರೂಪಾಯಿನ ಪರಿಹಾರ ಘೋಷಣೆ ಮಾಡಿದ್ದಾರೆ. ನಿನ್ನೆಯಿಂದನೂ ಕೂಡ ಅನೇಕ ಪತ್ರಕರ್ತರು, ಅನೇಕ ವ್ಯಕ್ತಿಗಳು ಫೋನ್ ಮಾಡಿ ಕೇಳ್ತಾರೆ, ಪರ್ಸನಲ್ ಸಿಕ್ಕ ಕೇಳ್ತಾರೆ. ವಯನಾಡು ಪಕ್ಕದ ರಾಜ್ಯ, ಅಲ್ಲಿ ದುರಂತ ಆದಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಸರ್ಕಾರ 25 ಲಕ್ಷ ರೂಪಾಯಿ ಅಲ್ಲಿ ಕೊಡುತ್ತೆ. ಕರ್ನಾಟಕ ರಾಜ್ಯದ ಕನ್ನಡಿಗರಿಗೆ 10 ಲಕ್ಷ ರೂಪಾಯಿ ಘೋಷಣೆ ಮಾಡೋದು ಯಾವನೇ? 25 ಲಕ್ಷ ರೂಪಾಯಿ ಘೋಷಣೆ ಮಾಡೋದು ಸೂಕ್ತ ಅನ್ನೋಂಥ ಮಾತನ್ನ ಹೇಳ್ತಾ ಇದ್ದಾರೆ. ಇದನ್ನ ರಾಜ್ಯದ ಮುಖ್ಯಮಂತ್ರಿಗಳು ಗಮನಿಸಬೇಕು ಅನ್ನೋಂಥ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ನಾನು ಯಾವುದೇ ಕಾರಣಕ್ಕೂ ಕೂಡ ಯಾರನ್ನೂ ಈ ಸಂದರ್ಭನ ಟೀಕೆ ಮಾಡಕ್ಕೆ ಇಷ್ಟಪಡೋದಿಲ್ಲ. ಇಡೀ ದೇಶ ಒಂದಾಗಿದೆ ಸಮರ್ಥ ನಾಯಕತ್ವ. ಅದಕ್ಕೋಸ್ಕರ ಹೇಳಿದೆ, ನಾನು ಸಿದ್ಧಾಂತದ ಪ್ರಧಾನಮಂತ್ರಿ, ನಮ್ಮ ದೇಶದ ಪ್ರಧಾನಮಂತ್ರಿ. ಅಂಥ ಪ್ರಧಾನಮಂತ್ರಿ ನೇತೃತ್ವ ಪಡೆದಿರೋ ನಾವೆಲ್ಲರೂ ಕೂಡ ನಾವು ಪುಣ್ಯವಂತರು ಅಂತ ಈ ಸಂದರ್ಭ ಭಾವಿಸ್ತಾ, ಪಾಕಿಸ್ತಾನದ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂದರೆ ಜೀವಂತ ಶವವಾಗಿದೆ. ಪಾಕಿಸ್ತಾನ ಇವತ್ತು ಜೀವಂತ ಶವ, ಅದು ಬದುಕಿದೆಯೋ ಸತ್ತಿದೆಯೋ ಗೊತ್ತಿಲ್ಲ, ಆ ಥರ ಒಂದು ಶವವಾಗಿ ಬಿದ್ದಿದೆ. ಯಾವುದೇ ದೇಶ ಪಾಕಿಸ್ತಾನದ ಜೊತೆಗೆ ಇಲ್ಲದೆ ಇರೋದು ತುಂಬ ಸಂತೋಷ. ಹಾಗಾಗಿ ನಾವೆಲ್ಲರೂ ಕೂಡ ನರೇಂದ್ರ ಮೋದಿಯವರು ತಗೊಂಡ್ರಂಥ ಈ ದಿಟ್ಟ ಒಂದು ಹೆಜ್ಜೆಗೆ ಇಡೀ ಸಮಾಜ ಒಂದಾಗಿ ಅವರು ಬೆಂಬಲಿಸೋಣ ಅಂತ ಮಾತ್ರ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಇಡೀ ದೇಶದಲ್ಲಿ ಈ ರೀತಿ ಅನೇಕ ಭಾಗದಲ್ಲಿ ಮೆರವಣಿಗೆಗಳಾಗಿದೆ. ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ ಘೋಷಣೆಗಳನ್ನು ಕೂಕೊಂಡು ಪಾಕಿಸ್ತಾನ ಮುರ್ದಾಬಾದನ್ನು ಕೂಗಿ ತಮ್ಮ ಏಕತೆಯಿಂದ ತೋರಿಸಿದಂಥ ಮೆರವಣಿಗೆಯಲ್ಲಿರ್ಬೋದು, ಅನೇಕ ಕಡೆ ಅಲ್ಲಿ ಮೃತ ಶರೀರ ಹೋಗದಿದ್ರು ಕೂಡ ಆಯಾ ಹಳ್ಳಿಗಳಲ್ಲಿ ಆಯಾ ಊರಲ್ಲೇ ನಾವು ಇಡೀ ದೇಶ ಒಂದು ಅಂತ ತೋರಿಸ್ಕೊಟ್ಟಂಥ ಎಲ್ಲ ಭಾರತೀಯರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅವರಿಗೆ ಅಭಿನಂದನೆಗಳು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಯಾರು? ಪೊಲೀಸ್ ಸ್ಟೇಷನ್ಗೆ ಹೋಗೋ ತನಕ ನಾನು ಕಳ್ಳ ಅಂತ ಒಪ್ಕೊಳಲ್ಲ. ಪೊಲೀಸ್ನವ್ರು ಜಾಡ್ಸ್ 4 ಹೊದ್ದ ಮೇಲೆ ಒಪ್ಕೊಳೋದು. ಇಲ್ಲಿ ಆಕಸ್ಮಿಕವಾಗಿ ಒಬ್ಬ ಯೋಧ ಹೋಗಿರೋದು, ಇದನ್ನು ಅವರು ಒಪ್ತಾ ಇದ್ದಾರೆ, ಪಾಕಿಸ್ತಾನದವರು ಇನ್ನೂ ಒಪ್ಪಿದ್ದಾರೆ. ಹಾಗಾಗಿ ನನಗನ್ಸುತ್ತೆ ಅವ್ರಿಗೇನಾದ್ರು ಕೂಡ ಇನ್ನೂ ದೇವ್ರ ಬುದ್ಧಿ ಕೊಟ್ಟಿಲ್ಲ ಅಂತಂದ್ರೆ, ಅವ್ನು ಬಿಡುಗಡೆ ಮಾಡಲಿಲ್ಲ ಅಂತಂದ್ರೆ ಇನ್ನೂ ಅನುಭವಿಸ್ತಾರೆ. ಕೇಳ್ಬೇಕು. ಯಾಕೆ ಹೋಗಿದ್ರು ಅಂತನ ನೋಡಿ, ಅಲ್ಲ ನೀವು ಮುಂಚೆನೇ ಈ ಪ್ರಶ್ನೆ ಕೇಳ್ತೀರಿ ಅನ್ಕೊಂಡಿದ್ದೆ, ಬಹಳ ಲೇಟಾಗಿ ಕೇಳ್ತಾ ಇದ್ದೀವಿ. ನೀವು ಎಲ್ಲ ಮುಗಿದ್ಮೇಲೆ ಕೇಳ್ತೇನೆ. ನೋಡಿ, ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ಇದ್ದಂಥ ಭದ್ರತೆ ಪ್ರಪಂಚದ ಯಾವ ರಾಷ್ಟ್ರದ ವ್ಯಕ್ತಿಗೂ ಇರಲಿಲ್ಲ. ತಡ್ಕೊಳ್ಳಪ್ಪ, ಪೂರ ಪ್ರಶ್ನೆ ಕೇಳಿದಿಲ್ಲ, ಉತ್ತರ ಕೊಡಕ್ ಬಿಡು. ರಾಜೀವ್ ಗಾಂಧಿ ಕೊಲೆ ಆಯ್ತು, ಸೆಕ್ಯೂರಿಟಿ ಕಮ್ಮಿ ಇತ್ತ? ಯಾವುದೇ ದೇಶದ ನಾಯಕರುಗಳಿಗೆ ಸೆಕ್ಯೂರಿಟಿ ಇಲ್ದೇನೆ ಅಕಸ್ಮಾತ್ ಸತ್ರು ಅನ್ನೋದು ನಾನು ಒಪ್ಪಲ್ಲ. ಲ್ಯಾಪ್ಸಸ್ ಆಗಿದೆ, ಆಗಿಲ್ಲ ಅಂತ ಹೇಳಿಲ್ಲ. KG ಹೇಳಿ, DG ಹೇಳಿ, ಏನ್ ಹೇಳ್ಬೇಕು ಇದಕ್ಕೆ? ಲ್ಯಾಪ್ಸ್ ಆಗಿಲ್ಲ ಅಂತ ನಾನು ಈಗಲೂ ಒಪ್ಪಲ್ಲ, ಆಗಿದೆ. ಇನ್ನು ಬರೋಂಥ ದಿನ ಅದು ಹೆಂಗೆ ಅದಕ್ಕೂ ಸರಿ ಮಾಡ್ಕೋಬೇಕು, ಮಾಡ್ಕೊಳೋದಕ್ಕೆ ಅದೊಂದು ಪಾಠ ಕಲಿಬೇಕು, ಕಲಿತಾರೆ. ನೋಡೋಣ, ಅಂತ ಪರಿಸ್ಥಿತಿ ಅವ್ರಿಗೆ ಬಂದಿದ್ದು ನನಗೇನು ಅನ್ಸಲ್ಲ. ನೋಡೋಣ. ಅದಕ್ಕೆ ನಾನು ಹೇಳಿದ್ನಲ್ಲ, ಈಗ ಅನೇಕ ಉದಾಹರಣೆಗೆ ನಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಚಂದ್ರಶೇಖರ್ ಅವರು ತೀರೋದು, ಅವ್ರ ಮನೆಗೆ ಹೋದ್ವಿ.
ನಮಗೆ ಅವ್ರ ಮನೆ ಪರಿಸ್ಥಿತಿ ಗೊತ್ತಿಲ್ಲ. ಎಡಗಡೆ ಅವ್ರ ಹೆಂಡತಿ ಇದ್ದಾರೆ, ಬಲಗಡೆ ಅವ್ರ ತಾಯಿ ಇದ್ರು. ಹೆಂಗೆ ತಿಳ್ಕೊಬೇಕು ಅವ್ರ ಮನೆ ಪರಿಸ್ಥಿತಿ? ಲಕ್ಕಿಲಿ ಅವ್ರ ಅವನ ಹೆಂಡತಿ ಪಕ್ಕದಲ್ಲೇ ಎದ್ದೋದ್ರು ರೂಮ್, ಯಾತಕ್ಕೋ ಏನೋ. ಅವ್ರ ತಾಯಿ ಕೇಳಿದ್ರು, ಇವತ್ತು ಇವ್ರ ಮನೆ ಪರಿಸ್ಥಿತಿ ಏನು ಅಂತ. ಅವತ್ತು ತಿನ್ನೋದಕ್ಕೆ ಅಕ್ಕಿ ಇಲ್ಲ ಅವ್ರ ಮನೇಲಿ. ಒಟ್ಟಿಗೆ ಕೂತ್ಕೊಂಡು ಚರ್ಚೆ ಮಾಡಿ ಸರ್ಕಾರಕ್ಕೆ ಏನು ಕೇಳಬೇಕು ಕೇಳಿದ್ವಿ, ಕೊಡಲಿಲ್ಲ ಅಂದರೆ ನಾವು ಅಷ್ಟು ದಿನ ಇಷ್ಟೊಳ್ಳೆ ನಾವು ದುಡ್ಡು ಕೊಡ್ತೀವಿ, ದುಡ್ಡು ಕೊಟ್ಬಿಟ್ಟು ಬಂದ್ವಿ. ಆಮೇಲೆ ಸರ್ಕಾರಕ್ಕೆ ತರತಂಕರೂ ಬಿಡಲಿಲ್ಲ, ಕೊಡ್ತಿದ್ದೀವಿ. ನಾನು ಯಾಕೆ ಒಂದು ಉದಾಹರಣೆ ಕೊಟ್ಟೆ ಅಂತಂದರೆ, ನನ್ನ ಗಮನಕ್ಕೆ ಬಂದಿರೋ ಪ್ರಕಾರ ಅವರು ರಿಯಲ್ ಎಸ್ಟೇಟ್ ನಡೆಸ್ತಾ ಇದ್ರು. ಅವ್ರ ಶ್ರೀಮತಿಯವರು ನ್ಯಾಮ್ಕೋಸ್ನಲ್ಲಿ ಇದ್ದಾರೆ. ಹಂಗಾಗಿ ಸಮಸ್ಯೆ ಇದೆ ನನಗೆ ಅನ್ಸಲ್ಲ. ಆ ರೀತಿ ಇದ್ರೆ ಖಂಡಿತ ನಾವು ಅದೇ ಸಹಾಯ ಮಾಡ್ತೀವಿ. ಸ್ವಾತಿದು ಮಾಸೂರು ಒಬ್ಬ ಮುಸಲ್ಮಾನ್ ಕಗ್ಗೊಲೆ ಮಾಡಿ ಬಿಸಾಕ್ ಹೋಗಿದ್ನಲ್ಲ, ಪ್ರೆಸ್ ಮೀಟ್ ಮಾಡೋಕ್ಕಿಂತ ಮುಂಚೆ ಅವ್ರ ಮನೆ ಹೋಗಿ ಸ್ವಲ್ಪ ದುಡ್ಡು ಕೊಟ್ಟು ಬಂದು ಪ್ರೆಸ್ ಮೀಟ್ ಮಾಡಿ ಒಂದಿಷ್ಟು ದುಡ್ಡು ಪರಿಹಾರ ಕೊಡಬೇಕು ಅಂತ ಹೇಳಿದ್ಮೇಲೆ ಸರ್ಕಾರ ಒಂದು 5 ಲಕ್ಷ ಕೊಡ್ತು. ಸಾಲದು ಒಂದು ಮೊನ್ನೆ ಮತ್ತೊಂದು ಹೋರಾಟ ಮಾಡಿದ್ದೀವಿ ನಾವು. ಅವ್ರ ಮನೆಗೆ ಯಾರಿಗೂ ಅವ್ರಿಗೆ ಸಮಸ್ಯೆ ಇದೆ, 2 ಹೆಣ್ಮಕ್ಳು ಮನೇಲಿ. ಈಗ ಸ್ವಾತಿ ಒಬ್ಬಳೇ ದುಡಿತಾ ಇದ್ಲು ನರ್ಸಾಗಿ. ಈಗ ಅವ್ರ ಮನೆ ಉದ್ಯೋಗ ಇಲ್ಲ. ಮನೆ ಒಂದು ಅಲ್ಲಿ ಹೋಗಿ ಹೋರಾಟ ಎಲ್ಲ ಮಾಡಿ ಅವ್ರ ಮನೆಗೆ ಒಂದು ಉದ್ಯೋಗ ಕೊಡಿಯಪ್ಪ ಅಂತ ಕೇಳಿದ್ವಿ. ನಮ್ಮ ಪ್ರಯತ್ನ ಏನು ಮಾಡಬೇಕು, ನಮ್ಮ ಶಕ್ತಿ ಮೀರಿ ನಾವು ಮಾಡ್ತೇವೆ, ಇಲ್ಲ ಅಂತಲ್ಲ. ಆದರೆ ಇದು ಬೂಟಾಟಿಕೆ ಆಗಬಾರ್ದು. ಈಗ ನನಗೆ ಗೊತ್ತಿರೋ ಪ್ರಕಾರ ಅವ್ರು ಚೆನ್ನಾಗಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ.